ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಕೆರಿಬಿಯನ್ ಸಮುದ್ರದ ಒಂದು ಮುತ್ತಿನಂಥ ದೇಶ. ಬಾಬ್ ಮಾರ್ಲಿ ಅವರ ರೆಗ್ಗಿ ಸಂಗೀತ, ವಿಶ್ವದ ಅತ್ಯಂತ ವೇಗದ ಓಟಗಾರರು ಮತ್ತು ಅದ್ಭುತ ಪ್ರಕೃತಿಯ ಸೌಂದರ್ಯದ ಈ ದ್ವೀಪದ ರಾಷ್ಟ್ರ ಅದುವೇ ಜಮೈಕಾ. ಬನ್ನಿ ಇಂದು ನಾವು ಜಮೈಕಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಪಾಠ ನಂಬರ್ 1. ಜಮೈಕಾ ಎಂದರೆ ಚಿಲುಮೆಗಳ ನಾಡು. ಜಮೈಕಾ ಎಂಬ ಹೆಸರು ಕ್ಷಮೈಕಾ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಚಿಲುಮೆಗಳ ನಾಡು ಅಥವಾ ಮರ ಮತ್ತು ನೀರಿನ ನಾಡು. ಇಲ್ಲಿ ಸಾಕಷ್ಟು ನದಿಗಳು, ಜಲಪಾತಗಳು ಮತ್ತು ಬಿಸಿ ನೀರಿನ ಬುಗ್ಗೆಗಳಿವೆ. ಒಂದು ಕಾಲದಲ್ಲಿ ಸ್ಪ್ಯಾನಿಷ್ ವಸಾಹತು ಆಗಿದ್ದ ಈ ದ್ವೀಪವನ್ನು 1962ರಲ್ಲಿ ಬ್ರಿಟನ್ನಿಂದ ಸ್ವತಂತ್ರ ಪಡೆದುಕೊಂಡಿತು. ಕೆರಿಬಿಯನ್ನಲ್ಲೇ ಸ್ವತಂತ್ರ ಪಡೆದ ಮೊದಲ ದೇಶ ಇದಾಗಿದೆ. ಪಾಠ ನಂಬರ್ 2. ವಿಶ್ವದ ಅತ್ಯಂತ ವೇಗದ ಓಟಗಾರರ ನಾಡು. ವಿಶ್ವದ ಅತ್ಯಂತ ವೇಗದ ಓಟಗಾರ ಹುಸೇನ್ ಬೋಲ್ಟ್ ಜಮೈಕಾದವರು. ಇವರಷ್ಟೇ ಅಲ್ಲ, ಶೆಲ್ಲಿ ಆನ್ ಫ್ರೇಸರ್ ಪ್ರೈಸ್, ಯೋಹಾನ್ ಬ್ಲೇಕ್, ಐಲೆನ್ ಥಾಮಸ್ ಹೆರಾ ಇವರೆಲ್ಲರೂ ಇದೇ ಜಮೈಕಾ ದೇಶದವರು. ಜಮೈಕಾದ ಶಾಲಾ ಕ್ರೀಡಾಕೂಟಗಳು ವಿಶ್ವದ ಅತಿದೊಡ್ಡ ಪ್ರತಿಭಾ ಶೋಧ ಕಾರ್ಯಕ್ರಮಗಳಲ್ಲಿ ಒಂದು. ಗೆಣಸು ಮತ್ತು ಸ್ಥಳೀಯ ಆಹಾರ ಕ್ರಮವು ಇವರ ಶಕ್ತಿಗೆ ಕಾರಣವಾಗಿದೆ ಎಂದು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 3. ರೆಗ್ಗಿ ಸಂಗೀತದ ತೊಟ್ಟಿಲು. ರೆಗ್ಗಿ ಸಂಗೀತ ಹುಟ್ಟಿದ್ದು ಜಮೈಕಾದಲ್ಲಿ. ಬಾಬ್ ಮಾರ್ಲಿ ಅವರ ಒನ್ ಲವ್ ಹಾಡು ಇಂದು ವಿಶ್ವದ ಶಾಂತಿಯ ಸಂಕೇತವಾಗಿದೆ. 2018ರಲ್ಲಿ ಯುನೆಸ್ಕೋ ರೆಗ್ಗಿ ಸಂಗೀತವನ್ನು ಅಮೂರ್ತ ಸ್ವಾತಂತ್ರ್ಯಿಕ ಪರಂಪರೆ ಎಂದು ಘೋಷಿಸಿತು. ಸ್ಕಾ, ರಾಕ್ಸೈಟಡಿ, ಡಾನ್ಸ್ ಹಾಲ್ ಹೀಗೆ ಹಲವು ಸಂಗೀತ ಪ್ರಕಾರಗಳು ಇಲ್ಲಿಂದಲೇ ಜನ್ಮ ಪಡೆದುಕೊಂಡಿವೆ. ಫ್ಯಾಕ್ಟ್ ನಂಬರ್ 4. ಚರ್ಚುಗಳ ದೇಶ. ಅಚ್ಚರಿ ಎಂದರೆ ಪ್ರತಿ ಚದರ ಮೈಲಿಗೆ ಅತಿ ಹೆಚ್ಚು ಚರ್ಚುಗಳಿರುವ ದೇಶ ಜಮೈಕಾ. ಸುಮಾರು 2.75 ಚರ್ಚುಗಳು ಪ್ರತಿ ಚದರ ಮೈಲಿಗೆ ಇಲ್ಲಿ ಕಾಣಸಿಗುತ್ತವೆ. ಇದು ಒಂದು ಗಿನ್ನಿಸ್ ದಾಖಲೆ ಆಗಿದೆ. ಭಾನುವಾರದಂದು ಇಡೀ ದ್ವೀಪದಲ್ಲೇ ಚರ್ಚ್ ಗಂಟೆಗಳ ಸದ್ದು ಕೇಳಿಬರುತ್ತದೆ. ರಾಸ್ತಾಫೇರಿಯನ್ ಧರ್ಮವೂ ಕೂಡ ಇಲ್ಲಿಯೇ ಹುಟ್ಟಿತ್ತು. ಫ್ಯಾಕ್ಟ್ ನಂಬರ್ 5. ರಮ್ ಬಾರ್ಗಳ ಸಾಮ್ರಾಜ್ಯ. ಚರ್ಚ್ಗಳಷ್ಟೇ ಅಲ್ಲ, ಇಲ್ಲಿ ರಮ್ ಬಾರ್ಗಳು ಸಾಕಷ್ಟಿವೆ. ಜಮೈಕಾದಲ್ಲಿ ವಿಶ್ವದ ಅತಿ ಹೆಚ್ಚು ರಮ್ ಬಾರ್ಗಳಿವೆ. 300 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇಲ್ಲಿ ರಮ್ ತಯಾರಾಗುತ್ತಿದೆ. ಅಪಲ್ಟನ್ ಎಸ್ಟೇಟ್ 1749ರಿಂದಲೂ ರಮ್ ತಯಾರಿಸುತ್ತಿದೆ. ನೀವು ಜಮೈಕಾಕ್ಕೆ ಹೋದರೆ ಅಲ್ಲಿನ ರಮ್ ಟೇಸ್ಟಿಂಗ್ ಟೂರ್ ಖಂಡಿತ ಮಿಸ್ ಮಾಡಲೇಬೇಡಿ. ಫ್ಯಾಕ್ಟ್ ನಂಬರ್ 6. ಕೂಲ್ ರನ್ನಿಂಗ್ಸ್ ಬಾಬ್ಸ್ಲೇಡ್ನ ಕತೆ. ಉಷ್ಣವಲಯದ ದೇಶವೊಂದು ವಿಂಟರ್ ಒಲಿಂಪಿಕ್ಸ್ನಲ್ಲಿ ಬಾಬ್ಸ್ಲೇಡ್ನಲ್ಲಿ ಸ್ಪರ್ಧಿಸಬಹುದೇ? 1988ರಲ್ಲಿ ಜಮೈಕಾ ತಂಡ ಅದನ್ನು ಸಾಧಿಸಿತು. ಈ ಅದ್ಭುತ ಕಥೆಯೇ ಕೂಲ್ ರನ್ನಿಂಗ್ಸ್. ಇದು ಸಿನಿಮಾವಾಗಿ ಪರಿವರ್ತನೆಯಾಯಿತು. ಇಂದಿಗೂ ಜಮೈಕಾ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಲೇ ಇದೆ. ಇದು ಅಚ್ಚರಿಯ ಸಂಗತಿ. ಇವರು ಮರಳಿನ ಮೇಲೆ ಬಾಬ್ಸ್ಲೇಡ್ ಅಭ್ಯಾಸ ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ 7. ಜೇಮ್ಸ್ ಬಾಂಡ್ ಸೃಷ್ಟಿಯಾದದ್ದು ಇಲ್ಲಿಯೇ. ಜೇಮ್ಸ್ ಬಾಂಡ್ ಸೃಷ್ಟಿಕರ್ತ ಅಯಾನ್ ಫ್ಲೆಮಿಂಗ್ ತಮ್ಮದೇ ಆದ ಗೋಲ್ಡನ್ ಐ ಎಂಬ ಹೆಸರನ್ನು ಜಮೈಕಾದಲ್ಲಿ ಹೊಂದಿದ್ದರು. ಇಲ್ಲಿಯೇ ಕುಳಿತು ಅವರು 14 ಜೇಮ್ಸ್ ಬಾಂಡ್ ಕಾದಂಬರಿಗಳನ್ನು ಬರೆದರು. ಡಾಕ್ಟರ್ ನೋ ಸಿನಿಮಾದ ಬಹುಭಾಗ ಜಮೈಕಾದಲ್ಲೇ ಚಿತ್ರೀಕರಣವಾಗಿದೆ. ಇದೀಗ ಗೋಲ್ಡನ್ ಐ ಒಂದು ಐಷಾರಾಮಿ ರೆಸಾರ್ಟ್ ಆಗಿ ಮಾರ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 8. ಬ್ಲೂ ಮೌಂಟೇನ್ ಕಾಫಿ. ಕಾಫಿ ಪ್ರಿಯರಿಗೆ ಜಮೈಕಾದ ಬ್ಲೂ ಮೌಂಟೇನ್ ಕಾಫಿ ಒಂದು ಸ್ವಪ್ನ. ವಿಶ್ವದ ಅತ್ಯಂತ ದುಬಾರಿ ಮತ್ತು ರುಚಿಕರ ಕಾಫಿಗಳಲ್ಲಿ ಇದು ಒಂದು. 3000ರಿಂದ 5500 ಅಡಿ ಎತ್ತರದಲ್ಲಿ ಬೆಳೆಯುವ ಈ ಕಾಫಿಗೆ ಚಾಂಪಿಯನ್ ಆಫ್ ಕಾಫಿ ಎಂದು ಕರೆಯುತ್ತಾರೆ. ಜ್ವಾಲಾಮುಖಿ ಮಣ್ಣು ಮತ್ತು ವಿಶಿಷ್ಟ ಹವಾಮಾನ ಇದರ ರುಚಿಗೆ ಕಾರಣವಾಗಿದೆ. ಕೇವಲ
ಈ ಪ್ರದೇಶದಲ್ಲಿ ಬೆಳೆದ ಕಾಫಿಗೆ ಮಾತ್ರ ಬ್ಲೂ ಮೌಂಟೇನ್ ಕಾಫಿ ಎಂದು ಹೆಸರು ಪಡೆಯುವ ಅರ್ಹತೆ ಇದೆ. ಫ್ಯಾಕ್ಟ್ ನಂಬರ್ 9. ಅಕ್ಕಿ ಮತ್ತು ಸ್ಟಾಲಿಫಿಶ್ ಇದರ ರಾಷ್ಟ್ರೀಯ ಖಾದ್ಯ. ಜಮೈಕಾದ ರಾಷ್ಟ್ರೀಯ ಖಾದ್ಯ ಅಕ್ಕಿ ಮತ್ತು ಸ್ಟಾಲ್ಫಿಶ್. ಅಕ್ಕಿ ಪಶ್ಚಿಮ ಆಫ್ರಿಕಾದ ಹಣ್ಣು. ಇದನ್ನು ಸರಿಯಾಗಿ ಬೇಯಿಸದಿದ್ದರೆ ವಿಷಕಾರಿ. ಆದರೆ ಜಮೈಕನ್ನರು ಇದನ್ನು ಪರಿಪೂರ್ಣವಾಗಿ ಬೇಯಿಸುತ್ತಾರೆ. ಬೆಳಗಿನ ಉಪಹಾರದಿಂದ ಭೋಜನದವರೆಗೆ ಇದನ್ನು ಸವಿಯಬಹುದು. ಜರ್ಕ್ ಚಿಕನ್ ಕೂಡ ಇಲ್ಲಿಯೇ ಹುಟ್ಟಿಕೊಂಡಿದ್ದು. ಆಫ್ರಿಕನ್, ಸ್ಪ್ಯಾನಿಷ್, ಭಾರತೀಯ ಪ್ರಭಾವ ಇಲ್ಲಿನ ಅಡಿಗೆಯಲ್ಲಿ ನಾವು ಕಾಣಬಹುದಾಗಿದೆ. ಫ್ಯಾಕ್ಟ್ ನಂಬರ್ 10. ಅನಾನ್ಸಿ ಮತ್ತು ಮಿಸ್ ಲವ್ ಮೌಖಿಕ ಪರಂಪರೆ. ಜಮೈಕಾದ ಮೌಖಿಕ ಪರಂಪರೆಯ ಅತ್ಯಂತ ಶ್ರೀಮಂತ. ಅನಾನ್ಸಿ ಎಂಬ ಜೇಡದ ಕಥೆಗಳು ಪಶ್ಚಿಮ ಆಫ್ರಿಕಾದಿಂದ ಇಲ್ಲಿಗೆ ಬಂದವು. ಮಿಸ್ ಲವ್ ಎಂದೇ ಪ್ರಸಿದ್ಧರಾದ ಲೂಯಿಸ್ ಬೆನೆಟ್ ಕರ್ವಲಿ ಜಮೈಕನ್ ಪಟ್ವಾ ಭಾಷೆಯನ್ನು ಸಾಹಿತ್ಯದಲ್ಲಿ ಬಳಸಿ ಜನಪ್ರಿಯಗೊಳಿಸಿದರು. ಇಂದಿಗೂ ಹಿರಿಯರು ಮಕ್ಕಳಿಗೆ ಅನಾನ್ಸಿ ಕಥೆಗಳನ್ನು ಹೇಳುತ್ತಾರೆ. ಈ ಸಂಪ್ರದಾಯ ಜಮೈಕಾದ ಸಾಂಸ್ಕೃತಿಕ ಆತ್ಮವನ್ನೇ ಪ್ರತಿಬಿಂಬಿಸುತ್ತದೆ. ನೋಡಿರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಜಮೈಕಾದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.